ಓಂ ಪುಂಡರೀಕಾಕ್ಷಾಯ ನಮಃ. ಓಂ ಸಹಸಾವನ್ ಪರಿಷ್ಟಾವಘಾಯ ಭೂಮಹರಿವಃ ಪರಾರೈ ತ್ರಾಯಸ್ವನೋ ವೃಕೇಭಿರ್ವರೋಥೈಸ್ತವ ಪ್ರಿಯಾಸಃ ಸೂರಿಷು ಸ್ಯಾಮ. ಶ್ರೀ ಗುರುಭ್ಯೋ ನಮಃ. ಪುಂಡರೀಕಾಕ್ಷ ಎಂಬ ನಾಮ 114ನೇದು ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರ ಇವುಗಳ ಶ್ರವಣ ಈಗ ನಡೆದಿದೆ. ಕಳೆದ ದಿವಸ ಸಾಯಣಾಚಾರ್ಯರು, ರಘುನಾಥ ತೀರ್ಥರು ಮತ್ತೆ ಭಗವಂತಾಚಾರ್ಯರು ಮೊದಲಾದವರು ಈ ಶಬ್ದಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದಾರೆ, ಈ ಮಂತ್ರಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದನ್ನೆಲ್ಲ ನೋಡಿ ಮುಗಿಸಿದ್ದೇವೆ. ಪುಂಡರೀಕಾಕ್ಷ ಎಂಬ ಶಬ್ದಕ್ಕೆ ಹೆಚ್ಚು ಪ್ರಸಿದ್ಧವಾದಂತಹ ಅರ್ಥ ಪುಷ್ಕರಾಕ್ಷ ಅಂದ್ರೂ ಪುಂಡರೀಕಾಕ್ಷ ಅಂದ್ರೂ ಅರ್ಥ ಒಂದೇ. ಕಮಲದಂತೆ ಕಣ್ಣಿರುವವನು ಅಂತ ಅರ್ಥ. ಪುಂಡರೀಕ ಅಂದ್ರೆ ಕಮಲ, ಆ ಕಮಲದಂತೆ ಕಣ್ಣುಳ್ಳವನು ಅಂತ ಅದರ ಅರ್ಥ. ಪುಂಡರೀಕ ಅಂದ್ರೆ ಬಿಳಿ ಕಮಲ ಅಂತ, ಪುಂಡರೀಕಂ ಸಿತಾಂಭೋಜಂ ಅಂತ ಈಗ ಕೋಶಗಳಲ್ಲಿ ಕಾಣಿಸ್ತದೆ. ಆದರೆ ಇಲ್ಲಿ ಪುಂಡರೀಕ ಎಂಬ ಶಬ್ದಕ್ಕೆ ಮೂಲತಃ ಅರ್ಥ ಕಮಲ ಅಂತ ಇಷ್ಟೇ. ಕೆಂಪು ಕಮಲ ಅಂತನೂ ತಿಳ್ಕೊಳ್ಬಹುದು. ಪುಂಡರೀಕ ಅಂದ್ರೆ ಕೆಂಪು ಕಮಲನೇ ಹೌದು ಅಂತ ಕೆಲವರು ಹೇಳ್ತಾರೆ. ಕಪ್ಯಾಹ ರಕ್ತ ಪದ್ಮಾಕ್ಷ ಸೂರ್ಯಗತಾಕ್ಷಿಕಶ್ಚ ಸಹ. ಈ ಅಥ ಯಯೇಶೋಂತರಾದಿತ್ಯೇ ಹಿರಣ್ಮಯ ಪುರುಷೋ ದೃಶ್ಯತೆ ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವಂ ಅಕ್ಷಿಣೀ ತಸ್ಯ ಉದಿತಿ ನಾಮ ಅಂತ ಹೀಗೆ ಛಾಂದೋಗ್ಯ ಉಪನಿಷತ್ನಲ್ಲಿ 1ನೇ ಅಧ್ಯಾಯದ ಒಂದು ಭಾಗದಲ್ಲಿ ಕಾಣಿಸ್ತದೆ. ಎಂದೂ ಬಾಡದಂಥ ಸುಂದರವಾದಂಥ ಕಮಲದಂತೆ ಆತನ ಕಣ್ಗಳಿವೆ. ಆಪಾದನಖಾತ್ ಸರ್ವಯೇವ ಸುವರ್ಣ, ಪೂರ್ಣವಾಗಿ ಕೆಂಪು ಬಣ್ಣವುಳ್ಳವನು ಅಥವಾ ಬಂಗಾರದ ಬಣ್ಣವುಳ್ಳವನವನು. ಆಪಾದನಖಾತ್ ಸರ್ವಯೇವ ಸುವರ್ಣ ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಂ ಏವಂ ಅಕ್ಷಿಣಿ. ಎಂದೂ ಬಾಡದೇ ಇರುವಂಥ ನೀರಿನ ಅಂಶದಿಂದ ಕೂಡಿದಂಥ, ತೇವಾಂಶದಿಂದ ಕೂಡಿದಂಥ ಏನು ಕಮಲ ಇರ್ತದೆ, ಅದರಲ್ಲಿ ಒಂದು ಒಳ್ಳೆ ಒಂದು ಒಳ್ಳೆ ಕಾಂತಿ ಇರ್ತದೆ. ನೆಳನಳಿಸುವಂತಹ ಕಮಲ ಅಂತ ಅದರ ಅರ್ಥ. ಆ ಕಮಲದಂತೆ ಕಣ್ಗಳಿರುವವನು, ಹೊಳಪುಳ್ಳ ಕಣ್ಗಳಿದ್ದವನು ಅಂತ ಅದರ ಅರ್ಥ. ಈ ಪುಂಡರೀಕ ಅನ್ನೋ ಶಬ್ದಕ್ಕೆ ಕಮಲ ಅಂತಲೂ ಹೀಗೊಂದು ಅರ್ಥ ಮಾಡಬಹುದು. ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಕಳೆದ ದಿವಸ ನಾವು ಆ ಅರ್ಥ ನೋಡಬೇಕಾಗಿತ್ತು. ಅದಕ್ಕಾಗಿ ಪುಂಡರೀಕ, ಪುಂಡ ಅಂದ್ರೆ ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ಇಬ್ರು ಕೂಡ ಆಗ್ತಾರೆ. ಅವರನ್ನ ತಿಳ್ಕೊಳ್ಳುವಂಥವರು ಪುಂಡರೀಕರು. ಸ್ವಲ್ಪ ಮಟ್ಟಿಗಾದ್ರೂ ತಿಳ್ಕೊಳ್ಳುವಂಥವರೇ ಪುಂಡರೀಕರು. ಅವರಲ್ಲಿ ಎಲ್ಲ ಕಡೆ ವ್ಯಾಪಿಸಿರುವಂಥವನು, ಅವರಲ್ಲಿ ಅವರಿಗೆ ಆಶ್ರಯ ಕೊಟ್ಟವನು, ಅವರಿಗೆ ಅಂತರ್ಯಾಮಿಯಾಗಿರುವವನು ಅನ್ನೋ ಅರ್ಥವನ್ನು ನೋಡಿದ್ವಿ. ಪುಂಡರೀಕ ಅಂದ್ರೆ ಕಮಲ ಯಾಕೆ? ಪುಂಡರೀಕ ಅನ್ನೋ ಶಬ್ದ ಏನನ್ನು ಹೇಳ್ತದೆ? ಕೋಶ ತೆಗೆದು ನೋಡಿದ್ರು ಕೂಡ ಪುಂಡ ಅಂದ್ರೆ ಪುಡಿ ಖಂಡನೆ ಅಥವಾ ಪುಡಿ ಮರ್ದನೆ. ಈ ಕಮಲ ಎಲ್ಲ ಹೂಗಳಲ್ಲೂ ತುಂಬಾ ಸುಂದರವಾದದ್ದು. ಇನ್ನಿತರ ಹೂಗಳ ಸೊಬಗನ್ನ ಈ ಕಮಲ ನಾಶ ಮಾಡ್ತದೆ. ನಾಶ ಮಾಡುವುದು ಅಂದ್ರೆ ಹಿಮ್ಮೆಟ್ಟಿಸ್ತದೆ, ಮೀರಿದೆ ಅಂತ ಅರ್ಥ. ಆದ್ರಿಂದ ಬೇರೆ ಎಲ್ಲ ಹೂಗಳ ಸೊಬಗನ್ನ ಮೀರಿ ನಿಂತಿರುವುದರಿಂದ ಈ ಕಮಲಕ್ಕೆ ಪುಂಡರೀಕ ಅಂತ ಹೆಸರು. ಅಲ್ಲಿ ಪುಂಡ ಅಂದ್ರೆ ಮೀರಿರುವುದು, ಹೆಚ್ಚಾಗಿರುವುದು, ನಾಶ ಮಾಡುವುದು ಅಂತ ಈಗ ಅರ್ಥ. ಮುಂದೆ ರೀಕ ಅನ್ನುವುದೊಂದು ಪ್ರತ್ಯಯ. ಅಲ್ಲಿ ಈಗಿನ ವ್ಯಾಕರಣದಲ್ಲಿ ರೀಕ ಅನ್ನುವುದು ಹೆಚ್ಚಿನ ಒಂದು ಪ್ರತ್ಯಯ. ಆ ರೀಕ ಎಂಬ ಪ್ರತ್ಯಯಕ್ಕೆ ಏನರ್ಥ ಅದು ಗೊತ್ತಾಗೋದಿಲ್ಲ. ಪುಂಡರೀಕ ಅಂತ ಶಬ್ದ ಇದೆ. ಪುಂಡ ಎಂಬ ಶಬ್ದಕ್ಕೇನೆ ಇತರ ಹೂಗಳ ಸೊಬಗನ್ನ ನಾಶಪಡಿಸಿರುವಂಥದ್ದು
ಅಂತ ಅರ್ಥ ಆಗ್ತದೆ. ಮತ್ತೆ ಹಾಗಿರುವಾಗ ರೀಕ ಅನ್ನುವುದೊಂದು ಕೇವಲ ಪ್ರತ್ಯಯ ಅಷ್ಟೇ ಅಲ್ಲಿ. ಆದರೆ ಇಂಥ ನಿಷ್ಪತ್ತಿಗಳು, ಇಂಥ ಶಬ್ದಾರ್ಥಗಳ ವ್ಯಾಖ್ಯಾನಗಳು ಆಚಾರ್ಯ ಸಮ್ಮತ ಅಲ್ಲ. ಅವರಿಗೆ ಸಮ್ಮತ ಆಗಬೇಕಾದ್ರೆ ಆ ಶಬ್ದದಲ್ಲಿ ಕಂಡಿರುವಂತಹ ಪ್ರತಿಯೊಂದು ಅಕ್ಷರವೂ ಕೂಡ ಅರ್ಥವತ್ತಾಗಿರ್ಬೇಕು. ಅದಕ್ಕಾಗಿ ಪುಂಡರೀಕ ಅನ್ನೋ ಶಬ್ದಕ್ಕೆ ಹೀಗೊಂದು ಅರ್ಥವನ್ನು ಹೇಳುವಂತಹ ಪ್ರಯತ್ನ ನಾನು ಮಾಡಿದೆ. ಪುಂಡರು ಅಂದ್ರೆ ಈ ಭಗವಂತನ ಮತ್ತು ಭಗವತಿಯ ಇಬ್ಬರ ಮಹಿಮೆಯನ್ನು ಹೇಳುವಂತಹ ಒಂದು ಶಬ್ದ ಅದು. ಪ್ರಳಯ ಕಾಲದಲ್ಲಿ ಅವರಿಬ್ಬರು ಕೂಡ ಜಗತ್ತನ್ನು ನಾಶ ಮಾಡ್ತಾರೆ, ಆದ್ರಿಂದ ಅವರೇ ಪುಂಡರು. ಅವರಿಬ್ಬರು ಪುಂಡರೇ. ಲಕ್ಷ್ಮೀದೇವಿಯನ್ನು ಅಲ್ಲಿ ತಗೊಂಡದ್ದು ಉದ್ದೇಶ ಪ್ರಳಯ ಕಾಲದಲ್ಲಿ ಲಕ್ಷ್ಮೀ ನರಸಿಂಹನು ದುರ್ಗೆಯು ಇಬ್ರು ನಾಶ ಮಾಡ್ತಾರೆ ಅನ್ನೋದನ್ನು ತೋರಿಸಬೇಕಾಗಿದೆ. ಪುಂಡರೀಕಾಕ್ಷ ಎಂಬ ಶಬ್ದದಿಂದ ಭಗವಂತ, ಪುಂಡರೀಕಾಕ್ಷಿ ಎಂಬ ಶಬ್ದದಿಂದ ಲಕ್ಷ್ಮೀದೇವಿ ವಾಚ್ಯಳಾಗಿದ್ದಾಳೆ ಅಂತ ತೋರಿಸುವುದು ಪುಂಡ ಶಬ್ದದಿಂದ ಇಬ್ಬರನ್ನೂ ಕೂಡ ಸ್ವೀಕರಿಸಬಹುದು ಅನ್ನೋದರ ಉದ್ದೇಶ ಅಷ್ಟೆ. ಹೀಗೆ ಅವರಿಬ್ಬರೂ ಪುಂಡರು ಜಗತ್ತಲ್ಲಿ, ಈ ಜಗತ್ತೆಲ್ಲವನ್ನು ಪ್ರಳಯ ಕಾಲದಲ್ಲಿ ನಾಶ ಮಾಡುವುದರಿಂದ ಅವರನ್ನ ತಿಳಿಯುವಂಥವರೇ, ಸ್ವಲ್ಪ ಮಟ್ಟಿಗಾದರೂ ತಿಳಿಯುವಂಥ ಭಕ್ತರೇ ಪುಂಡರೀಕರು. ಅವರಲ್ಲಿ ಇರುವಂಥವನೇ ಈ ಭಗವಂತ, ಆಶ್ರಿತನಾದವನು, ಅವರಿಗೆ ಆಶ್ರಯ ಕೊಟ್ಟವನು, ತಾನು ಅವರೊಳಗೆ ಅಂತರ್ಯಾಮಿಯಾಗಿದ್ದವನು. ಆದ್ರಿಂದ ಅವನನ್ನು ಪುಂಡರೀಕ ಅಂತ ಹೀಗೆ ವರ್ಣಿಸ್ತಾರೆ. ಇದನ್ನೆಲ್ಲ ಕಳೆದ ದಿವಸ ನೋಡಿದ್ದೀವಿ. ಈ ಲಕ್ಷ್ಮೀದೇವಿ ತಾನೂ ಕೂಡ ಈ ಭಕ್ತನಲ್ಲಿ ಇದ್ದಾಳೆ. ಅವಳನ್ನ ಭಗವಂತನನ್ನು ಪುಂಡರೀಕಾಕ್ಷ ಅಂತ ಕರೆದ್ರೆ ಭಗವತಿಯನ್ನು ಪುಂಡರೀಕಾಕ್ಷಿ ಅಂತ ಹೇಳ್ತಾರೆ. ಧರ್ಮನಿತ್ಯೇ ಮಹಾಬುದ್ಧೌ ಬ್ರಹ್ಮಣ್ಯೇ ಸತ್ಯವಾದಿನಿ ಪ್ರಶ್ರತೆ ದಾನಶೀಲೇ ಚ ಸದೈವ ನಿವಸಾಮ್ಯಹಂ ಅಂತ ಶಾಂತಿ ಪರ್ವದ ಒಂದು ಮಾತಿದೆ. ಗೀತಾ ಭಾಷ್ಯದಲ್ಲಿ ಆಚಾರ್ಯ ಅದನ್ನು ಉದ್ಧರಿಸಿದ್ದಾರೆ. ಏನದರ ಅರ್ಥ? ನಿತ್ಯ ಧರ್ಮಿಷ್ಠನಾದಂಥ, ಮಹಾಜ್ಞಾನಿಯಾದಂಥ, ಬ್ರಹ್ಮಣ್ಯ ಪರಮಾತ್ಮನ ಭಕ್ತನಾದವನು, ಸತ್ಯವಾದಿಯಾದವನು, ಪ್ರಶ್ರಿತ ಅಂದ್ರೆ ವಿನಯಶೀಲನಾದವನು, ದಾನಶೀಲ, ಇನ್ನೊಬ್ಬರಿಗೆ ಯಾವತ್ತು ತನ್ನಲ್ಲಿರುವಂಥದನ್ನ ದಾನ ಮಾಡಿ ಬದುಕುವಂಥವನು, ಅಂಥವನಲ್ಲಿ ನಾನಿರ್ತೇನೆ ಅಂತ ಲಕ್ಷ್ಮೀದೇವಿ ಶಾಂತಿ ಪರ್ವದಲ್ಲಿ ಹೇಳಿಕೊಂಡದ್ದಿದೆ. ಇಲ್ಲಿ ಪುಂಡರೀಕ ಅಂದ್ರೆ ಭಗವಂತನನ್ನ ತಿಳಿದವನು ಅಂತ ಅರ್ಥ. ಬ್ರಹ್ಮಣ್ಯ ಅನ್ನೋ ಶಬ್ದವು ಪುಂಡರೀಕ ಅನ್ನೋದು ಒಂದೇ ಅರ್ಥವನ್ನೇ ಹೇಳ್ತದೆ. ಆ ಬ್ರಹ್ಮಣ್ಯನಾದ ವ್ಯಕ್ತಿಯಲ್ಲಿ ನಾನಿದ್ದೇನೆ ಅಂತ ಲಕ್ಷ್ಮಿ ಹೇಳ್ತಾಳೆ. ಪುಂಡರೀಕನಲ್ಲಿ ಅವಳು ಆ ಕ್ಷಿಣೋತಿ, ಭಗವದ್ಭಕ್ತನಲ್ಲಿ ಭಗವಂತ ಮತ್ತು ಭಗವತಿ ಇಬ್ಬರು ಕೂಡ ಯಾವತ್ತೂ ಸನ್ನಿಹಿತರಾಗಿರ್ತಾರೆ ಅಂತ ಅದನ್ನ ತಿಳ್ಕೊಳ್ಬಹುದು. ಪುಂಡರೀಕ ಅಂದ್ರೆ ನಮ್ಮ ಹೃದಯ ಕಮಲ. ಆ ಹೃದಯ ಕಮಲದಲ್ಲಿ ಆ ಕ್ಷಿಣೋತಿ ಚೆನ್ನಾಗಿ ವ್ಯಾಪಿಸಿಕೊಂಡಿದ್ದಾನೆ. ಇಡೀ ಹೃದಯ ಕಮಲದಲ್ಲಿ ಅವನಿದ್ದಾನೆ. ಆದ್ರಿಂದ ಅವನನ್ನ ಪುಂಡರೀಕಾಕ್ಷ ಅಂತ ಹೇಳ್ತಾರೆ. ಯದಿದಮಸ್ಮಿನ್ ಬ್ರಹ್ಮಪುರೇ ದಹರಂ ಪುಂಡರೀಕಂ ವೇಶ್ಮ ದಹರೋಸ್ಮಿನ್ ಅಂತರಾಕಾಶಃ ಕಿಂ ತದತ್ರ ವಿದ್ಯತೆ ಯದನ್ವೇಷ್ಟವ್ಯಂ ಯದ್ವಾವ ವಿಜಿಜ್ಞಾಸಿತವ್ಯಮಿತಿ. ನಮ್ಮ ಈ ಶರೀರ ಏನಿದೆ ಇದು ಬ್ರಹ್ಮಪುರ ಅಂತ ಕರೆಸ್ಕೊಂಡಿದೆ. ಪರಮಾತ್ಮನ ಪುರ ಇದು. ಭಗವಂತ ಇಲ್ಲಿದ್ದಾನೆ, ಭಗವಂತನ ಪಟ್ಟಣ ಇದು, ಅಥವಾ ಭಗವಂತನ ಆಡಳಿತಕ್ಕೆ ಸಂಬಂಧಪಟ್ಟಂತಹ ನಮ್ಮ ಶರೀರ. ಅದರಲ್ಲಿ ಹೃದಯ ಕಮಲದಲ್ಲಿ, ಆ ಶರೀರದೊಳಗಿರುವ ಹೃದಯ ಕಮಲ, ಅದರೊಳಗೆ ಏನಿದೆ ಅಂತ ನಾವು ಜಿಜ್ಞಾಸೆ ಮಾಡಬೇಕು. ಒಂದು ಪಟ್ಟಣದಲ್ಲಿ ಅದರ ಪ್ರಧಾನನಾದಂತಹ ಒಬ್ಬ ರಾಜ ಅಥವಾ ಮಾಲೀಕ ಇರ್ತಾನೆ. ಅದರಂತೆ ನಮ್ಮ ಈ ಶರೀರವೂ ಒಂದು ಪಟ್ಟಣವೇ. ಈ ಶರೀರವೆಂಬ ಪಟ್ಟಣದ ಹೃದಯದ ಭಾಗದಲ್ಲಿ ಆ ಭಗವಂತ ಇದ್ದಾನೆ. ಆಕಾಶ ಎಂಬ ಶಬ್ದವಾಚ್ಯನಾದಂತಹ ಭಗವಂತ ಅಲ್ಲಿದ್ದಾನೆ. ಸಬ್ರೂಯಾತ್ ಯಾವಾನ್ವಾ ಅಯಂ ಆಕಾಶಃ ತಾವಾನೇಶಃ ಅಂತರ್ಹೃದಯ ಆಕಾಶೇ ಉಭೇ ಅಸ್ಮಿನ್ ದ್ಯಾವಾ ಪೃಥ್ವಿ ಅಂತರೇವ ಸಮಾಹಿತೆ. ಹೀಗೆ ಆಕಾಶ ಶಬ್ದವಾಚ್ಯನಾದ ಭಗವಂತ ಆ ಹೃದಯ ಕಮಲದಲ್ಲಿದ್ದಾನೆ ಅಂತ ಉಪಾಸನೆ ಮಾಡಬೇಕು. ಆದ್ರಿಂದ ಅವನೇ ಪುಂಡರೀಕಾಕ್ಷ, ಆ ಹೃದಯ ಕಮಲದಲ್ಲಿ ಇರುವಂಥವನು ಅಂತ ಅದರ ತಾತ್ಪರ್ಯ. ನಾರಾಯಣ ಸೂಕ್ತದಲ್ಲಿ ಪದ್ಮಕೋಶ ಪ್ರತೀಕಾಶಂ ಹೃದಯಂ ಚಾಪ್ಯಧೋಮುಖಂ ತಸ್ಯ ಮಧ್ಯೇವನ್ನಿಶಿಕಾ ಅಣಿಯೋರ್ಧ್ವಾ ವ್ಯವಸ್ಥಿತಾ ನೀಲತೋಯದ ಮಧ್ಯಸ್ಥ
ವಿದ್ಯುಲ್ಲೇಖೇ ಭಾಸ್ವರ ನೀವಾರ ಶೂಕವತ್ತನ್ವೇ ಪೀತಾಭಾಸ್ವತ್ಯಣೂಪಮಾ ತಸ್ಯಾ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ ಅಂತ ವರ್ಣನೆ ಮಾಡ್ತದೆ. ಕೆಳಮುಖವಾದ ಒಂದು ಕಮಲದ ಮೊಗ್ಗಿನಂತೆ ನಮ್ಮ ಹೃದಯ ಇದೆ. ಮೇಲ್ಮುಖವಾದ ಕಮಲದ ಮೊಗ್ಗಿನಂತಲ್ಲ, ಕೆಳಮುಖವಾದ ಕಮಲದ ಮೊಗ್ಗಿನಂತೆ. ಅದರ ಮಧ್ಯದಲ್ಲಿ ಬೆಂಕಿಯ ಜ್ವಾಲೆಯಂತೆ ಪ್ರಕಾಶಮಾನವಾದಂಥ ನೀವಾರ ಶೂಕದಂತೆ, ಅರ್ಥಾತ್ ಸೂಕ್ಷ್ಮವಾದ ಒಂದು ಅಕ್ಕಿಯ ಪ್ರಭೇದ, ಸಣ್ಣಕ್ಕಿ ಅಂತ, ಸಣ್ಣ ಪ್ರಭೇದದ ಒಂದು ಅಕ್ಕಿ ಅಂತಿದ್ದಿರಬೇಕು. ಅದರ ತೊಟ್ಟಿನಷ್ಟು ತೀರಾ ಸಣ್ಣಗಾದಂಥ ಒಂದು ಖಾಲಿ ಜಾಗ ಇದೆ, ಮಿಂಚಿನಂಥ ಜಾಗ, ಅದು ಮಿಂಚ್ತಾ ಇದೆ. ಅದು ಆ ಜ್ವಾಲೆಯಂತೆ ಪ್ರಕಾಶಮಾನವಾದ ಆ ಸ್ಥಳದಲ್ಲಿ ಭಗವಂತ ಇದ್ದಾನೆ. ಹೀಗೆ ನಮ್ಮ ಹೃದಯ ಕಮಲದಲ್ಲಿ ಭಗವಂತ ಹೇಗಿದ್ದಾನೆ ಅಂತ ಅನ್ನೋದನ್ನ ತೋರಿಸುವಂತ ಒಂದು ಮಾತಿದು. ಪುಂಡರೀಕಂ ಪರಂಧಾಮ ನಿತ್ಯಂ ಅಕ್ಷಯಂ ಅವ್ಯಯಂ ತದ್ಭಾವಾತ್ ಪುಂಡರೀಕಾಕ್ಷ ಅಂತ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಪುಂಡರೀಕಾಕ್ಷ ಎಂಬ ಶಬ್ದದ ನಾಮನಿರ್ವಚನವನ್ನು ಹೇಳ್ತಾರೆ. ಭಗವಂತ ಪುಂಡರೀಕಾಕ್ಷ ಯಾಕೆ? ಸಂಜಯ ಧೃತರಾಷ್ಟ್ರನಿಗೆ ಹೇಳುವಂತ ಒಂದು ಮಾತಿದು. ಭಗವಂತನ ಈ ಸ್ಥಾನ ಅದು ವೈಕುಂಠ, ಅದು ಪುಂಡರೀಕ. ಪರಂಧಾಮ ಅತ್ಯಂತ ಶ್ರೇಷ್ಠವಾದದ್ದು, ಅನಾದಿಯಾದದ್ದು, ನಿತ್ಯವಾದದ್ದು. ಅಲ್ಲಿ ಭಗವಂತ ಇದ್ದಾನೆ. ಆದ್ರಿಂದ ಅವನು ಪುಂಡರೀಕಾಕ್ಷ. ಆಕ್ಷ ಅಂದ್ರೆ ಆ ಲೋಕದಲ್ಲಿ ವ್ಯಾಪಿಸಿರುವವನು ಅಂತ ಅದರ ತಾತ್ಪರ್ಯ. ಸತ್ಯಸಂಧ ಸ್ವಾಮಿಗಳು ಒಂದು ಅರ್ಥ ಹೇಳ್ತಾರೆ, ನಾವು ಅದನ್ನು ಮುಂದೆ ನೋಡ್ತೇವೆ. ಆದರೂ ಈಗ ಗುರುಗಳಾದ ಸಗ್ರಿ ರಾಘವೇಂದ್ರಾಚಾರ್ಯರು ಸಂಗ್ರಹ ಮಾಡಿರುವ ಕೆಲವು ಅರ್ಥಗಳನ್ನ ಏನ್ ನೋಡ್ತಾ ಇದ್ದೀವಿ, ಅಲ್ಲೂ ಇದು ಬಂದಿದೆ. ಪುಂಡರೀಕ ಅಂದ್ರೆ ಅಗ್ನಿ ಅಂತ ಅರ್ಥ. ಅಗ್ನಿಯಂತೆ ಪ್ರಕಾಶಮಾನವಾದ ಮೂರನೇ ಕಣ್ಣಿದ್ದವನು ಅವನು ಈ ನರಸಿಂಹಾವತಾರದಲ್ಲಿ ಅಗ್ನಿ ಅವನಿಗೆ ಮೂರನೇ ಕಣ್ಣಾಗಿದೆ. ಅದನ್ನು ಸತ್ಯಸಂಧ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ಪುಂಡರೀಕ ಪುಂಸಿ ವ್ಯಾಘ್ರೆ ಅಗ್ನಿ ದಿಂಗ್ನಾಗೆ. ಪುಂಡರೀಕ ಅಂದ್ರೆ ಹುಲಿ, ಅಗ್ನಿ, ದಿಗ್ಗಜ ಇತ್ಯಾದಿ ಅರ್ಥಗಳನ್ನು ಹೇಳ್ತಾರೆ. ಆದ್ರಿಂದ ಅಗ್ನಿಯನ್ನೇ ಮೂರನೇ ಕಣ್ಣನ್ನಾಗಿ ಹೊಂದಿರುವಂಥವನು ಅವನೇ ಈ ನರಸಿಂಹ, ಅವನೇ ಪುಂಡರೀಕಾಕ್ಷ. ಹೀಗೆ ಅಗ್ನಿಯಂತಿರುವ ಕಣ್ಣುಳ್ಳಿರುವವನು, ಅಗ್ನಿಯಂತೆ ಪ್ರಕಾಶಮಾನವಾದ ಕಣ್ಣುಳ್ಳವನು, ಅಗ್ನಿಯೇ ಅವನ ಕಣ್ಣಾಗಿದ್ದಾನೆ. ಸೋಮ ಸೂರ್ಯ ನಲವಿಲೋಚನ ಅಂತ ರುದ್ರನ ವರ್ಣನೆ ಮಾಡ್ತಾರೆ. ರುದ್ರನ ಮೂರು ಕಣ್ಣುಗಳು, ಹಣೆಯಲ್ಲಿರುವ ಕಣ್ಣು ಅಗ್ನಿ ರೂಪವಾದದ್ದು, ಎರಡು ಕಣ್ಣುಗಳು ಸೂರ್ಯಚಂದ್ರ ರೂಪವಾದದ್ದು. ಅಗ್ನಿಯಲ್ಲಿ ಅಂತರ್ಗತನಾದಂತಹ ಈ ನರಸಿಂಹನೂ ಕೂಡ, ರುದ್ರನಲ್ಲಿ ಅಂತರ್ಯಾಮಿಯಾದಂತಹ ನರಸಿಂಹನೂ ಕೂಡ ಹೀಗೆ ಮೂರು ಕಣ್ಣುಗಳುಳ್ಳವನು ಅಂತ ಅದರ ಅರ್ಥ. ಪುಂಡರೀಕಾಕ್ಷ ಎಂಬ ಶಬ್ದಕ್ಕೆ ಅಗ್ನಿಯಲ್ಲಿ ವ್ಯಾಪಿಸಿರುವವನು ಅಂತಲೂ ಅರ್ಥ ಆಗ್ತದೆ. ಆಕ್ಷ ಅಂದ್ರೆ ಆಸಮಂತಾತ್ ಕ್ಷಿಣೋತಿ, ಚೆನ್ನಾಗಿ ವ್ಯಾಪಿಸಿರುವವನು, ಅಗ್ನಿಯಲ್ಲಿ ಅಂತರ್ಗತನಾದವನು, ಪರಶುರಾಮ ರೂಪಿಯಾದಂತಹ ಭಗವಂತ, ನರಸಿಂಹ ರೂಪಿಯಾದ ಭಗವಂತನೂ ಹೌದು. ಇವೆಲ್ಲವೂ ಪರಶುರಾಮ, ನರಸಿಂಹ ಇತ್ಯಾದಿ ಶಬ್ದಗಳನ್ನು ಪುಂಡರೀಕಾಕ್ಷ ಎಂಬ ಶಬ್ದದಿಂದ ತಗೊಳ್ಳಬಹುದು. ಪುಂಡರೀಕ ಎಂಬ ಶಬ್ದಕ್ಕೆ ನಾವೀಗಾಗಲೇ ನೋಡಿದಂತಹ ಅರ್ಥಗಳಿವೆ. ಪುಂಡರೀಕರು ಅಂದ್ರೆ ಭಕ್ತರು. ಆ ಭಕ್ತರಲ್ಲಿ ಇವನು ಅಂತರ್ಯಾಮಿಯಾಗಿದ್ದಾನೆ, ಭಕ್ತರಿಗೆ ಆಶ್ರಯ ಕೊಟ್ಟಿದ್ದಾನೆ. ಇನ್ನೊಂದು, ಭಕ್ತರ ಕಡೆ ಇವನ ಅಕ್ಷ ಅಂದ್ರೆ ಕಣ್ಣೋಟ, ಇವನ ಕೃಪಾದೃಷ್ಟಿ ಯಾವತ್ತೂ ಭಕ್ತರ ಕಡೆ ಇದ್ದೇ ಇದೆ, ಹಾಗೊಂದರ್ಥ. ನಾವು ಭಗವಂತ ಪುಂಡರೀಕಾಕ್ಷನಾಗಿದ್ದಾನೆ, ಕಮಲದಂತೆ ಅರಳಿರುವ ಕಣ್ಗಳುಳ್ಳವನಾಗಿದ್ದಾನೆ ಅಂತ ಧ್ಯಾನಿಸುವುದರಿಂದ ಏನು ಲಾಭ ಪಡ್ಕೊಳ್ತೀವಿ? ಇದೊಂದು ಪ್ರಸಿದ್ಧವಾದ ಶ್ಲೋಕ ಇವೆರಡು. ಅತಿನೀಲ ಘನಶ್ಯಾಮಂ ನಲಿನಾಯತನ ಲೋಚನಂ ಸ್ಮರಾಮಿ ಪುಂಡರೀಕಾಕ್ಷಂ ತೇನ ಸ್ನಾತೋ ಭವಾಮ್ಯಹಂ. ನೀಲವರ್ಣ ಉಳ್ಳಂತಹ ಕಮಲದಂತೆ ಕಣ್ಗಳಿರುವಂತಹ ಈ ಭಗವಂತನನ್ನು ನಾನು ಸ್ತುತಿಸ್ತೇನೆ. ಅದರಿಂದ ಸ್ನಾತೋ ಭವಾಮ್ಯಹಂ, ನನ್ನ ಸ್ಥಾನ ಇನ್ನೂ ಆಗಿಲ್ಲದೆ ಹೋದ್ರೂ ಬೆಳಗಿನ ಸ್ಥಾನಕ್ಕಿಂತ ಮುಂಚೆ ನಾವು ಹೇಳಿಕೊಳ್ಳಬಹುದಾದಂತಹ ಒಂದು ಮಂತ್ರ ಇದು. ಈ ಒಂದು ಮಂತ್ರವನ್ನು ಹೇಳಿದ ಮಾತ್ರದಿಂದಲೇ ಒಂದು ಸ್ವಲ್ಪ ಆದರೂ ಮನುಷ್ಯನಿಗೆ, ಸಾಧಕನಿಗೆ ಪಾವಿತ್ರ್ಯ ಬರ್ತದೆ ಅಂತ ಅದರ ಅರ್ಥ. ಸ್ನಾನ ಮಾಡಿದಂತೆಯೇ ಅದರ ಅರ್ಥ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ
ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ ಅಥವಾ ಸಬಾಹ್ಯಾಭ್ಯಂತರೇ ಶುಚಿ ಅನ್ನೋ ಪಾಠ ಇನ್ನೂ ಹೆಚ್ಚು ಒಳ್ಳೆಯದು. ಮನುಷ್ಯ ಪವಿತ್ರನೇ ಆಗಿರಲಿ ಅಪವಿತ್ರನೇ ಆಗಿರಲಿ, ಯಾವುದೇ ಅವಸ್ಥೆಯಲ್ಲಿರಲಿ, ಭಗವಂತನನ್ನ ಸ್ಮರಿಸಿದರೆ, ಕಮಲದಂತೆ ಕಣ್ಗಳಿರುವಂತಹ ಭಗವಂತನನ್ನು ಸ್ಮರಿಸಿದರೆ ಅವನ ಒಳ ಹೊರಗು, ಅವನ ದೇಹ, ಅವನ ಮನಸ್ಸು ಎಲ್ಲವೂ ಕೂಡ ಶುದ್ಧ ಆಗ್ತದೆ ಅಂತ ಅರ್ಥ. ಹಾಗೆ ಅಂತೇಳಿ ಭಗವಂತನನ್ನ ಸ್ಮರಿಸಿದ ಮಾತ್ರಕ್ಕೆ ಅವನು ಸ್ನಾನ ಮಾಡದೆ ಹೋದ್ರು, ಜಲದ ಸ್ನಾನ ಮಾಡದೆ ಹೋದ್ರೂ ಕೂಡ ಸಂಧ್ಯಾ ವಂದನೆ, ಪೂಜೆ ಇತ್ಯಾದಿ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸಮರ್ಥ ಆಗ್ತಾನೆ ಅಂತಲ್ಲ. ಅಂತ ಒಂದು ಪಾವಿತ್ರ್ಯ ಬರ್ತದೆ. ಮುಖ್ಯವಾಗಿ ಭಗವಂತನ ಕೃಪಾ ದೃಷ್ಟಿಯಲ್ಲಿ ನಾವು ಸ್ನಾನ ಮಾಡುವುದೇ ದೊಡ್ಡ ಸ್ನಾನ ಅಂತ ಅದರ ಅರ್ಥ. ಈ ಪುಂಡರೀಕಾಕ್ಷ ಎಂಬ ಶಬ್ದ ಒಂದು ವಿಶಿಷ್ಟವಾದಂತಹ ಸೈಕೋಥೆರಪಿಯನ್ನ, ಮನೋವಿಶ್ಲೇಷಣಾ ವಿಧಾನವನ್ನು ಕೂಡ ಒಳಗೊಂಡಿದೆ. ನಾವು ಧ್ಯಾನ ಮಾಡುವಾಗ ಆ ಭಗವಂತನ ಕಣ್ಣೋಟ, ಅವನ ಕೃಪಾದೃಷ್ಟಿ ನಮ್ಮ ಮೇಲೆ ಹರಿದು ನಮ್ಮ ವ್ಯಕ್ತಿತ್ವವನ್ನು ಇಡೀ ತುಂಬಿಸಿದೆ. ರಿಕ್ತವಾದ ನಮ್ಮ ವ್ಯಕ್ತಿತ್ವವನ್ನು, ಖಾಲಿಯಾದಂಥ ನಮ್ಮ ವ್ಯಕ್ತಿತ್ವವನ್ನು ಅದು ತುಂಬಿಸಿದೆ. ನಮ್ಮನ್ನದು ಸರ್ವ ರೋಗಗಳಿಂದಲೂ ರಹಿತರನ್ನಾಗಿ ಮಾಡಿದೆ ಅಂತೆಲ್ಲ ನಾವು ಧ್ಯಾನಿಸಬೇಕು. ಅದನ್ನ ಭಾಗವತದಲ್ಲಿ ಸೋಸಾವದಭ್ರಕರುಣೋ ಭಗವಾನ್ ವಿವೃದ್ಧ ಪ್ರೇಮಸ್ಮಿತೇನ ನಯನಾಂಬುರುಹಂ ವಿಜೃಂಭನ್ ಉತ್ಥಾಯ ವಿಶ್ವವಿಜಯಾಯ ಮನೋವಿಷಾದಂ ಮಾಧ್ಯ ಗಿರಾಪನಯತಾತ್ ಪುರುಷಃ ಪುರಾಣ ಅಂತ ವರ್ಣನೆ ಮಾಡ್ತಾರೆ. ಮಹಾಕರುಣಾಶಾಲಿ ಭಗವಂತ. ವಿವೃದ್ಧ ಪ್ರೇಮಸ್ಮಿತೇನ, ನಮ್ಮ ಕಡೆಗೆ ಆ ಪ್ರೇಮಪೂರ್ಣವಾದಂತಹ ನೋಟವನ್ನು ಹರಿಸ್ತಾ ಇದ್ದಾನೆ. ನಯನಾಂಬುರುಹಂ, ತನ್ನ ಕಮಲದಂತಹ ಕಣ್ಣನ್ನ ನಮ್ಮ ಕಡೆ ಅವನು ಬೀರುತ್ತಾ ಇದ್ದಾನೆ, ಕಣ್ಣೋಟವನ್ನು ಬೀರುತ್ತಾ ಇದ್ದಾನೆ. ಉತ್ಥಾಯ ವಿಶ್ವವಿಜಯಾಯ ಮನೋವಿಷಾದಂ, ನಾವು ಈ ಜಗತ್ತನ್ನ ಗೆಲ್ಲಬೇಕಾಗಿದೆ. ಜಗತ್ತನ್ನು ಗೆಲ್ಲುವುದು ಅಂದ್ರೆ ನಾವು ಖಡ್ಗ ಹಿಡಿದು ಗೆಲ್ಲಬೇಕಾಗಿಲ್ಲ. ನಮ್ಮ ಜೀವಮಾನದಲ್ಲಿ ನಮಗೇನು ಬಾಹ್ಯ ಶತ್ರುಗಳು ಮತ್ತು ಅಂತಃಶತ್ರುಗಳಿದ್ದಾರೆ, ಅವರೆಲ್ಲರನ್ನೂ ಕೂಡ ನಾವು ಮೆಟ್ಟಿ ನಿಲ್ಲಬೇಕಾಗಿದೆ. ಆ ದಿಗ್ವಿಜಯದ ಕಾರ್ಯದಲ್ಲಿ ನಮಗೇನು ಅಡೆತಡೆಯಾಗಿ ಒಂದು ಮನೋವಿಷಾದ ಇದೆ. ಮಾಧ್ವ ಗಿರಾ ಅಪನೇತಾತ್ ಪುರುಷ ಪುರಾಣ, ಆ ನಮ್ಮ ಮನೋವಿಷಾದವನ್ನ ಆತ ಭಗವಂತ ತನ್ನ ಕಣ್ಣೋಟದಿಂದ ಪರಿಹರಿಸ್ತಾನೆ, ತನ್ನ ಮಾತಿನ ಮೂಲಕ ಪರಿಹರಿಸ್ತಾನೆ ಅಂತ ಭಾಗವತ ಅನ್ನು ವರ್ಣನೆ ಮಾಡ್ತದೆ. ಚತುರ್ಮುಖ ಬ್ರಹ್ಮ ಹೇಳಿಕೊಟ್ಟಂತಹ ಒಂದು ಶ್ಲೋಕ ಅದು. ಜೀವಾಧಿಪತಿಯಾದಂತಹ ಜೀವಾಭಿಮಾನಿಯಾದ ಚತುರ್ಮುಖ ಹೇಳಿದ್ದು, ನಾವು ಕೂಡ ಅದನ್ನೆಲ್ಲರೂ ಧ್ಯಾನ ಮಾಡಬೇಕು. ವ್ಯಕ್ತಿಯೊಬ್ಬನ ಸರ್ವ ವಿಧವಾದಂತಹ ಮನೋವಿಷಾದಗಳು, ಡಿಪ್ರೆಷನ್ಗಳು, ನಿರುತ್ಸಾಹಗಳು, ನಿಷ್ಕ್ರಿಯತೆಗಳು, ಅವೆಲ್ಲವನ್ನೂ ಕೂಡ ಹೊಡೆದೋಡಿಸುವಂತಹ ಮಂತ್ರ ಅದು. ಮತ್ತೆ ಭಗವಂತನನ್ನ ಬೃಹದಾರಣ್ಯಕ ಉಪನಿಷತ್ತು ಈ ಥರ ವರ್ಣನೆ ಮಾಡ್ತದೆ. ತಸ್ಯ ವಿಷ್ಣು ಶಿರೋನಾಮ ಭಾವನಾತ್ ಭೂರಿತಿ ಸ್ಮೃತಂ ಭಾವನಂ ರಕ್ಷಣಂ ಪ್ರೋಕ್ತಂ ದೃಷ್ಟ್ಯಾ ವಾಚಾಚ ರಕ್ಷತಿ ಅಂತ. ಭಗವಂತನ ಆ ಮುಖಕ್ಕೆ ಭೂಹು ಅಂತ ಹೆಸರು. ಯಾಕೆ ಭೂಹು ಅಂತ ಹೆಸರು? ಕೈಗಳಿಗೆ ಭುವಹ ಅಂತ ಹೆಸರು, ಪಾದಗಳಿಗೆ ಸುವಹ ಅಂತ ಹೆಸರು. ಇಲ್ಲ, ಅದು ನಮಗೀಗ ಬೇಡ. ಭಾವನಂ ರಕ್ಷಣಂ ಪ್ರೋಕ್ತಂ, ಭಾವನ ಅಂದ್ರೆ ರಕ್ಷಣೆ. ನಮಗೆ ರಕ್ಷಣೆಯನ್ನು ಕೊಡುವುದರಿಂದ ಈ ಭಗವಂತನ ಶಿರಸ್ಸಿಗೆ, ಇಡೀ ತಲೆಗೆ, ಕಣ್ಣು ಮತ್ತೆ ಬಾಯಿ ಇತ್ಯಾದಿ ಎಲ್ಲವನ್ನೂ ಒಳಗೊಂಡಂತಹ ತಲೆಗೆ ಭೂಹು ಅಂತ ಹೆಸರು. ಭಾವನ ಅಂದ್ರೆ ರಕ್ಷಣೆ. ದೃಷ್ಟ್ಯಾ ವಾಚಾಚ ರಕ್ಷತಿ, ಅವನು ನಮ್ಮನ್ನು ಹೇಗೆ ರಕ್ಷಿಸ್ತಾನೆ ಅಂದ್ರೆ ಕಣ್ಣೋಟದಿಂದಲೂ ರಕ್ಷಿಸ್ತಾನೆ, ಮತ್ತೆ ತನ್ನ ವಾಣಿಯಿಂದಲೂ ರಕ್ಷಿಸ್ತಾನೆ. ವಾಣಿ ಅನ್ನೋದು ಎರಡನೇದಾಯಿತು. ಮೊದಲನೇದಾಗಿ ಆ ಭಗವಂತನ ಕಣ್ಣೋಟಕ್ಕೆ ನಾವು ಪಾತ್ರರಾದು ಎಂದ ಮಾತ್ರಕ್ಕೇನೆ ನಮಗೆ ರಕ್ಷಣೆ ಸಿಕ್ಕಿತು ಅಂತ ಅರ್ಥ. ಮತ್ತೆ ವಾಣಿಯಿಂದಲೂ ಉಪದೇಶದಿಂದಲೂ ನಮ್ಮನ್ನು ರಕ್ಷಿಸ್ತಾನೆ. ಅದಲ್ಲದೆ ಮುಗುಳ್ನಗೆಯಿಂದಲೂ ರಕ್ಷಿಸ್ತಾನೆ. ಇಷ್ಟಲ್ಲದೆ ಮಧ್ವ ವಿಜಯದಲ್ಲಿಯೂ ಕೂಡ 7ನೇ ಸರ್ಗದ 41ನೇ ಶ್ಲೋಕ ಇದೆ. ಜಲಜಾಯತ ಲೋಚನಸ್ಯ ಮಾಂ ಅವಲೋಕೋಯಮುಪೇತ್ಯ ಲಾಲಯನ್ ಕುರುತೆ ಪರಿರಭ್ಯ ಪೂರಿತಂ ಭುವನಾನಂದಕರ ಸ್ಮಿತಾನ್ವಿತಃ. 3 ಲೋಕಗಳಿಗೂ ಆನಂದವನ್ನು ಕೊಡುವಂತಹ ಮುಗುಳ್ನಗೆ ಈ ಭಗವಂತನ, ವ್ಯಾಸರೂಪಿಯಾದ ಭಗವಂತನ, ನಾರಾಯಣ ರೂಪಿಯಾದ ಭಗವಂತನ ಮುಖದಲ್ಲಿದೆ. ಕಮಲದಂತೆ ವಿಸ್ತೃತವಾದ ಕಣ್ಣಿದ್ದವನವನು. ಅವನ ಅವಲೋಕ, ಅವನ ಈ ನೋಟ ನನ್ನ ಬಳಿಗೆ ಬರ್ತಾ ಇದೆ. ತುಂಬಾ ಸುಂದರವಾದಂತಹ ಒಂದು ಉಪಾಸನೆ ಇದೆ. ಮತ್ತು ನನ್ನನ್ನ ಪರಿರಭ್ಯ, ನನ್ನನ್ನ ಆಲಿಂಗಿಸಿರೋದು, ನನ್ನನ್ನ
ನನ್ನ ಅಂಗಾಂಗಗಳನ್ನ ಅದು ತಡೆವಿದೆ, ನನ್ನನ್ನು ಆಲಂಗಿಸಿದೆ. ಭಗವಂತನೇ ಭಕ್ತನ ಬಳಿಗೆ ಬರ್ತಾನೆ. ಭಕ್ತನೇ ಭಗವಂತನ ಬಳಿಗೆ ಹೋಗ್ಬೇಕಿತ್ತು, ಇವನಿಗೆ ಹೋಗ್ಲಿಕ್ಕೆ ಆಗದೇ ಇದ್ದಾಗ ಆ ಭಗವಂತನೇ ತನ್ನ ಕಣ್ಣೋಟವನ್ನ ಭಕ್ತನ ಕಡೆಗೆ ಕಳಿಸ್ತಾನೆ. ಭಗವಂತ ಬೇರೆ ಅಲ್ಲ, ಆತನ ಕಣ್ಣು ಬೇರೆ ಅಲ್ಲ, ಕಣ್ಣು ಬೇರೆ ಅಲ್ಲ, ಕಣ್ಣೋಟ ಬೇರೆ ಅಲ್ಲ. ಆ ಕಣ್ಣಿನ ನೋಟದಿಂದ ನನ್ನ ಅಂಗಾಂಗಗಳನ್ನ ತಡೆವಿ ನನ್ನನ್ನ ಲಾಲಯನ್ ಮುದ್ದಿಸಿ, ತಂದೆಯಾದವನು ಮಗುವನ್ನ ಮುದ್ದಿಸುವಂತೆ, ತಾಯಿಯಾದವಳು ಮಗುವನ್ನು ಮುದ್ದಿಸುವಂತೆ, ಪೂರಿತಂ ಕರೋತಿ, ನನ್ನ ರಿಕ್ತವಾದ ವ್ಯಕ್ತಿತ್ವವನ್ನು ಅದು ತುಂಬುತ್ತದೆ ಅಂತದರ ಅರ್ಥ. ಹೀಗೆ ಮಧ್ವವಿಜಯ ಮತ್ತು ಬೃಹದಾರಣ್ಯಕ ಉಪನಿಷತ್ತು ಮತ್ತು ಭಾಗವತ ಇತ್ಯಾದಿಗಳಲ್ಲಿ ಬಂದಿರುವಂತೆ ಆ ಭಗವಂತನ ಜಲಜಾಕ್ಷತ್ವ ಅಥವಾ ಪುಂಡರೀಕಾಕ್ಷತ್ವ ಏನಿದೆ ಅದನ್ನು ನಾವು ಉಪಾಸಿಸಬೇಕು. ಅದೊಂದು ನಮಗೆ ನಾವು ಮಾಡಿಕೊಳ್ಳಬಹುದಾದಂಥ ಸೈಕೋಥೆರಪಿ, ಆಟೋ ಸೈಕೋಥೆರಪಿ. ಆ ಮೂಲಕ ಎಲ್ಲ ರೀತಿಯಾದ ದೌರ್ಬಲ್ಯಗಳನ್ನು ನಾವು ಮೆಟ್ಟಿ ನಿಲ್ಲಬೇಕು. ಕಣ್ಣುಗಳನ್ನೇ ಹಾಗೆ ಭಗವಂತನ ಕಣ್ಣುಗಳನ್ನೇ ಆ ರೀತಿ ಉಪಾಸಿಸಬೇಕು ಅಂತ ನಾವು ತಿಳ್ಕೊಳ್ಬೇಕು. ಅದನ್ನ ಪುಂಡರೀಕಾಕ್ಷ ಎಂಬ ಶಬ್ದ ನಮಗೆ ತೋರಿಸ್ತದೆ. ಹೀಗೆ ನಾವು ಪವಿತ್ರರೇ ಆಗಿರಲಿ ಅಪವಿತ್ರರೇ ಆಗಿರಲಿ ನಮಗೊಂದು ತಕ್ಕ ಮಟ್ಟಿನ ಪಾವಿತ್ರ್ಯವನ್ನು ಕೊಡುವಂತಹ ಕಣ್ಣೋಟ ಅದು ಆ ಭಗವಂತಂದು. ಲಕ್ಷಾಲಂಕಾರದಲ್ಲಿ ಈ ಶಬ್ದಕ್ಕೆ ಅರ್ಥವನ್ನು ಹೇಳಿಲ್ಲ. ಶಾಂಕರ ಭಾಷ್ಯದಲ್ಲಿ ಹೃದಯ ಕಮಲವನ್ನ ವ್ಯಾಪಿಸಿರುವಂಥವನು, ಕಮಲಾಕಾರದ 2 ಕಣ್ಣುಗಳಿದ್ದವನು ಅನ್ನೋ ಅರ್ಥವನ್ನು ಹೇಳ್ತಾರೆ. ಪರಾಶರ ಭಟ್ಟರು ವೈಕುಂಠವಾಸಿಗಳಿಗೆ ಆಶ್ರಯನಾದವನು, ಮಾರ್ಗದರ್ಶಕನಾದವನು, ದೃಷ್ಟಿಭೂತನಾದವನು ಅಂತ ವರ್ಣನೆ ಮಾಡ್ತಾರೆ. ದಿವೀವ ಚಕ್ಷುರಾತತಂ, ಆಕಾಶದಲ್ಲಿ ವ್ಯಾಪಿಸಿರುವಂತಹ ಕಣ್ಣಿನಂತೆ. ದಿವಿ ಅಂದ್ರೆ ವೈಕುಂಠ ಅಂತ ಅವರ ತಾತ್ಪರ್ಯ ಇದ್ದಿರಬಹುದು. ಪುಂಡರೀಕಂ ಪರಂಧಾಮ ನಿತ್ಯಮಕ್ಷರಮವ್ಯಯಂ ತದ್ಗತಾನಾಂ ಅಕ್ಷಿಭೂತಃ ಪುಂಡರೀಕಾಕ್ಷ ಈರಿತಃ. ಈ ಪುಂಡರೀಕಂ ಪರಂಧಾಮ ನಿತ್ಯಂ ಅಕ್ಷರಂ ಅವ್ಯಯಂ ಅಂತೇನು ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬಂದಿದೆ. ಅದನ್ನೇ ಈ ಪರಾಶರ ಭಟ್ಟರು ತಮ್ಮ ಶ್ಲೋಕದಲ್ಲಿ ಪೂರ್ವಾರ್ಧ ಮಾಡಿಕೊಂಡಿದ್ದಾರೆ. ಉತ್ತರಾರ್ಧವನ್ನು ತಾವೇ ಹೆಣೆದಿದ್ದಾರೆ ಅಂತ ಕಾಣಿಸ್ತದೆ. ಈ ಮುಕ್ತ ಲೋಕದಲ್ಲಿ ಇರುವಂಥವರಿಗೆ ಈ ಭಗವಂತನೇ ಕಣ್ಣು, ಭಗವಂತನೇ ಕಣ್ಣಾಗಿದ್ದು ಅವರಿಗೆ ಎಲ್ಲವನ್ನು ಕೂಡ ತೋರಿಸ್ತಾನೆ. ಬಹಳ ದೊಡ್ಡ ಭಕ್ತರಾದವರು ಆದತ್ತೇ ಹರಿಹಸ್ತೇನ, ಭಗವಂತನ ಕಣ್ಣಿನಿಂದಲೇ ನೋಡ್ತಾರೆ, ಭಗವಂತನ ಕೈಯಿಂದಲೇ ಸ್ವೀಕಾರ ಮಾಡ್ತಾರೆ, ಭಗವಂತನ ಕಾಲುಗಳಿಂದಲೇ ಹೋಗ್ತಾರೆ. ಸಣ್ಣ ಸಣ್ಣ ಭಕ್ತರಿಗೆಲ್ಲ ಅದು ಸಾಧ್ಯ ಇಲ್ಲ. ಬ್ರಹ್ಮಸೂತ್ರದ 3ನೇ ಅಧ್ಯಾಯದ 4ನೇ ಅಧ್ಯಾಯದ 4ನೇ ಪಾದದಲ್ಲಿ ಹೀಗೊಂದು ಸೂತ್ರ ಕಂಡುಬರುತ್ತದೆ. ಬ್ರಾಹ್ಮೇಣ ಜೈಮಿನಿ ಉಪನ್ಯಾಸಾದಿಭ್ಯ ಅಂತ 5ನೇ ಸೂತ್ರ. ಸ್ವದೇಹ ಪರಿತ್ಯಾಗೇನ ಮುಕ್ತಾಸಂತಹ ಬ್ರಾಹ್ಮೇಣ ದೇಹೇನ ಭೋಗಾನ್ ಭುಂಜತೆ ಇತಿ ಜೈಮಿನಿ ಮನ್ಯತೆ. ಈ ಮುಕ್ತರಾದವರು ತಮ್ಮ ದೇಹವನ್ನ ಇಟ್ಕೊಂಡಿರ್ತಾರೆ, ಆದರೆ ಅದನ್ನು ಸ್ವಲ್ಪ ಬದಿಗಿಟ್ಟಿರ್ತಾರೆ. ಪರಮಾತ್ಮನ ದೇಹದಲ್ಲಿಯೇ ಪ್ರವೇಶ ಮಾಡಿ ಅವನ ದೇಹದ ಮೂಲಕನೇ ಭೋಗವನ್ನು ಅನುಭವಿಸ್ತಾರಂತೆ. ಸವಾ ಏಷ ಬ್ರಹ್ಮನಿಷ್ಠ ಇದಂ ಶರೀರಂ ಮರ್ತ್ಯಂ ಅತಿಸೃಜ್ಯ, ತನ್ನ ಭೌತಿಕ ಶರೀರವನ್ನಂತೂ ಬಿಟ್ಟೇ ಬಿಡ್ತಾನೆ. ಬ್ರಹ್ಮ ಅಭಿಸಂಪದ್ಯ ಬ್ರಹ್ಮಣ ಪಶ್ಯತಿ, ಬ್ರಹ್ಮನ ಕಣ್ಣಿನಿಂದಲೇ ನೋಡ್ತಾನೆ. ಬ್ರಹ್ಮಣ ಶೃಣೋತಿ, ಅವನ ಕಿವಿಯಿಂದಲೇ ಕೇಳ್ತಾನೆ. ಬ್ರಾಹ್ಮೇಣ ಇವ ಇದಂ ಸರ್ವಂ ಅನುಭವತಿ ಇತಿ, ಇದು ಮಾಧ್ಯಂದಿನ ಶಾಖಾದಲ್ಲಿ ಬರುವಂತಹ ಮಾತು. ಹಾಗೆ ಪುರಾಣದ ಮಾತು ಒಂದಿದೆ, ಆದತ್ತೇ ಹರಿಹಸ್ತೇನ, ಭಗವಂತನ ಕೈಯಿಂದಲೇ ಇವನು ತಾನು ಏನಾರು ತಗೊಳ್ತಾನೆ, ಕೊಡ್ತಾನೆ. ಹರಿದೃಷ್ಟೇವ ಪಶ್ಯತಿ, ಭಗವಂತನ ಕಣ್ಣಿನಿಂದಲೇ ನೋಡ್ತಾನೆ. ಗಚ್ಚೇಚ್ಛ ಹರಿಪಾದೇನ, ಭಗವಂತನ ಕಾಲುಗಳ ಮೂಲಕನೇ ಇವನು ಸಂಚಾರ ಮಾಡ್ತಾನೆ. ಮುಕ್ತಸ್ಯೈಷ ಸ್ಥಿತಿರ್ಭವೇತ್ ಅಂತ ಸ್ಮೃತಿ ಇದೆ. ಗಚ್ಛಾಮಿ ವಿಷ್ಣುಪಾದಾಭ್ಯಾಂ, ಭಗವಂತನ ಪಾದಗಳಿಂದಲೇ ನಾನು ಸಂಚಾರ ಮಾಡ್ತೇನೆ. ವಿಷ್ಣು ದೃಷ್ಟ್ಯಾಚ ದರ್ಶನಂ, ಭಗವಂತನ ದೃಷ್ಟಿಯಿಂದ ನಾನು ನೋಡ್ತೇನೆ. ಇತ್ಯಾದಿ ಪೂರ್ವಸ್ಮರಣಾತ್ ಮುಕ್ತಸ್ಯೇಷ ಭವಿಷ್ಯತಿ ಅಂತ ಮತ್ತೊಂದು ಮಾತನ್ನು ಕೂಡ ಆಚಾರ್ಯರಲ್ಲೇ ಉದ್ಧರಿಸ್ತಾರೆ. ಆದ್ರಿಂದ ಪುಂಡರೀಕರು ಅಂದ್ರೆ ಆ ಭಗವಂತನನ್ನ ತಿಳಿದಂಥ ದೊಡ್ಡ ದೊಡ್ಡ ಭಕ್ತರು. ಆ ಅರ್ಥವನ್ನು ನಾನು ನಿನ್ನೆನೆ ಹೇಳಿದ್ದೇನೆ. ಅವರಿಗೆ ಇವನೇ ಕಣ್ಣಾಗಿದ್ದಾನೆ ಅಂತ ಸುಂದರವಾದಂಥ ಅರ್ಥ. ಪರಾಶರ ಭಟ್ರು ಹೇಳಿದಂತೆ ಪುಂಡರೀಕ ಅಂದ್ರೆ ಈ ಮೋಕ್ಷ ಲೋಕ, ಅವರಿಗೆ ಅಲ್ಲಿ ಆ ಲೋಕವನ್ನು ತಲುಪಿದವರಿಗೆ ಇವನು ಕಣ್ಣಾಗಿರ್ತಾನೆ.
ನಾವು ಪುಂಡರೀಕ ಎಂಬ ಶಬ್ದದಿಂದಲೇ ಭಗವದ್ಭಕ್ತರನ್ನು ತಗೊಳ್ಳೋಣ. ಅಂಥವ್ರೆಲ್ಲಿಗೂ ಕೂಡ ಇವನೇ ಕಣ್ಣಾಗಿದ್ದಾನೆ, ತನ್ನ ಕಣ್ಣಿನಿಂದಲೇ ಜಗತ್ತನ್ನು ನೋಡಿ, ಸುತ್ತಮುತ್ತಲಿನ ಸುಂದರ ವಸ್ತುಗಳನ್ನು ನೋಡಿ ಅಂತ ಹೇಳ್ತಾನೆ. ಇದು ಪುಂಡರೀಕಾಕ್ಷ. ಮುಂದೆ ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನ. ಕಮಲದಂತೆ ಕಣ್ಗಳಿದ್ದವನು, ಅಗ್ನಿಯನ್ನೇ ಕಣ್ಣಾಗಿ ಹೊಂದಿದಂಥ ನರಸಿಂಹ. ಮತ್ತೆ ಪುಂಡರೀಕ ಎಂಬ ಮುನಿಯಲ್ಲಿ ಇವನು ಕೃಪಾದೃಷ್ಟಿಯುಳ್ಳವನು. ಪುಂಡರೀಕೆ ಇವ ಅಕ್ಷಿಣಿ ಯಸ್ಯ ಸಹ ಪುಂಡರೀಕಾಕ್ಷ. ಪುಂಡರೀಕ ಅಂದ್ರೆ ಅಗ್ನಿ, ಸಯೇವ ಅಕ್ಷಿ ತೃತೀಯಂ ನೇತ್ರಂ ಯಸ್ಯ ಸಹ ನೃಸಿಂಹಸ್ಯ ಇತಿ ವಾ. ಪುಂಡರೀಕ ನಾಮಕ ಮುನೌ ಅಕ್ಷಿ ಕೃಪಾದೃಷ್ಟಿ ಯಸ್ಯ ಇತಿ ವಾ. ಪುಂಡರೀಕ ಅಂತ ಮುನಿ, ಆ ಮುನಿಗೆ ಕೃಪೆಯನ್ನು ಕೊಟ್ಟವನು. ಇವನೇ ಪುಂಡರೀಕ ವರದನಾದಂಥ ಪಂಢರಪುರದ ಪಾಂಡುರಂಗ ವಿಠಲ ಅಂತ ಸತ್ಯಸಂಧ ಸ್ವಾಮಿಗಳ ಅಭಿಪ್ರಾಯ ಇದ್ದಿರಬೇಕು. ಹೀಗೆ ಪುಂಡರೀಕ ಎಂಬ ಒಬ್ಬ ಮುನಿಗೆ ಮಾತ್ರ ಅಲ್ಲ, ನಮ್ಮಂಥ ಸಾಮಾನ್ಯರಿಗೂ ಕೂಡ ಅಲ್ಲಿ ಪುಂಡರೀಕ ಅಂತೇನಿದೆ ಅದು ತುಂಬಾ ಅದ್ಭುತವಾದದ್ದು. ಭಗವಂತನನ್ನು ತಿಳಿಯಬಲ್ಲಂಥವರು ಜ್ಞಾನಿಗಳು ಅನೇಕ ಜನ ಇದ್ದಾರೆ. ಅವರೆಲ್ಲ ಪುಂಡರೀಗಳು ಅಂತ ಕರೆಸ್ಕೋತಾರೆ, ಹೆಚ್ಚು ತಿಳಿದವರು. ನಾವು ಅವರಷ್ಟು ತಿಳಿದವರಲ್ಲ, ಆದರೂ ಸ್ವಲ್ಪ ಸ್ವಲ್ಪ ಆದರೂ ತಿಳಿದಿದ್ದೇವೆ, ತಿಳಿಯುವ ಪ್ರಯತ್ನ ಮಾಡ್ತಿದ್ದೇವೆ, ಇನ್ನೂ ತಿಳಿತೇವೆ. ಅದರಿಂದ ನಾವು ಎಲ್ಲ ಪುಂಡರೀಕರೇ. ನಮ್ಮಂಥವರಿಗೆ ಅವನೇ ಕಣ್ಣು. ಪ್ರದರ್ಶ್ಯ ಅತಪ್ತ ತಪಸಾಂ ಅವಿತೃಪ್ತ ದೃಣಾಂ ಆದಾಯ ಅಂತರಧಾದ್ಯಸ್ತು ಸ್ವಬಿಂಬಂ ಲೋಕಲೋಚನಂ ಅಂತ ಭಾಗವತ ಒಂದು ಕಡೆ ಭಗವಂತನ ಆ ರೂಪವನ್ನು ಲೋಕಲೋಚನ ಅಂತ ಹೇಳ್ತದೆ. ನಾವು ಅದನ್ನು ಕನ್ನಡದಲ್ಲಿ ಕಸ್ತೂರಿ ಕನ್ನಡದಲ್ಲಿ ತುಂಬಾ ಸುಂದರವಾಗಿ ಹೇಳಬಹುದು. ಅಂದ್ರೆ ಲೋಕದ ಕಣ್ಮಣಿ. ಆ ಭಗವಂತ ಕೃಷ್ಣ ತನ್ನ ರೂಪವನ್ನ ಉಪಸಂಹಾರ ಮಾಡಿಕೊಂಡು ಈ ಅವತಾರವನ್ನು ಪರಿಸಮಾಪ್ತ ಮಾಡಿದ ಅಂತ ಹೇಳ್ತಾರೆ. ಜನರಿಗೆ ಇನ್ನೂ ಆತನ ರೂಪವನ್ನು ನೋಡಿ ನೋಡಿ ಸಮಾಧಾನವೇ ಆಗಿರಲಿಲ್ಲ. ಇನ್ನೂ ನೋಡಬೇಕು, ಕೃಷ್ಣ ನಮ್ಮ ಜೊತೆ ಇರಬೇಕು ಅಂತಲೇ ಅವ್ರ ಬಯಕೆ ಇತ್ತು. ಆದರೆ ಆ ರೂಪವನ್ನು ಉಪಸಂಹಾರ ಮಾಡ್ಕೊಂಡ್ಬಿಟ್ಟ ಅವನು. ಅದೇ ಅಂತ ರೂಪ ಅಂದ್ರೆ ಲೋಕಲೋಚನ ಅಂತ ಅಲ್ಲಿ ಶಬ್ದ ಇದೆ. ಲೋಕಲೋಚನ ಅಂದ್ರೆ ಜಗತ್ತಿನ ಕಣ್ಮಣಿಯಾದ ರೂಪ, ಅದೇ ಪುಂಡರೀಕಾಕ್ಷ. ಪುಂಡರೀಕ ಅಂದ್ರೂ ಈ ಜಗತ್ತೇ, ಈ ಬ್ರಹ್ಮಾಂಡವೇ ಒಂದು ಪುಂಡರೀಕ ಕಮಲ. ಅದರ ಕಣ್ಮಣಿ ಇವನು, ಎಲ್ಲರ ಆಕರ್ಷಣೆಯ ಕೇಂದ್ರ ಅಂತ ಅದರ ತಾತ್ಪರ್ಯ. ಇದು ಪುಂಡರೀಕಾಕ್ಷ ಎಂಬ ಶಬ್ದಕ್ಕೆ ಮತ್ತೊಂದು ಅರ್ಥ. ಹೀಗೆ ಪುಂಡರೀಕಾಕ್ಷ ಎಂದರೆ ಜಗತ್ತಿನ ಕಣ್ಮಣಿ ಅಂತ ಮತ್ತೊಂದು ಸುಂದರವಾದಂತಹ ಅರ್ಥವನ್ನು ಹೇಳಬಹುದು. ಹೀಗೆ ಪುಂಡರೀಕಾಕ್ಷ ಎಂಬ ಶಬ್ದದ ಅರ್ಥವನ್ನು ನಾವು ನೋಡಿದ್ದೇವೆ. ಪುಂಡರೀಕಾಕ್ಷ ಎಂಬ ಶಬ್ದ ಹೀಗೆ ತುಂಬಾ ಸುಂದರವಾದಂತಹ ಶಬ್ದ. ನಾವು ಎಲ್ಲರೂ ಪುಂಡರೀಕರೇ, ನಮ್ಮಲ್ಲಿ ಅವನು ಇದ್ದಾನೆ, ನಮಗೆ ಆಶ್ರಯವನ್ನು ಕೊಟ್ಟಿದ್ದಾನೆ, ಮತ್ತೆ ನಮ್ಮ ಮೇಲೆ ತನ್ನ ಕೃಪಾದೃಷ್ಟಿಯನ್ನು ಬೀರ್ತಾ ಇದ್ದಾನೆ. ನಮ್ಮೆಲ್ಲ ಥರದ ಪಾಪಗಳನ್ನು, ನಮ್ಮೆಲ್ಲ ಥರದ ನಿರುತ್ಸಾಹವನ್ನ, ಮನೋವಿಷಾದವನ್ನ ಅವನು ನಿವಾರಿಸ್ತಾ ಇದ್ದಾನೆ. ಅವನ ಕಣ್ಣೋಟ ನಮ್ಮ ಮೇಲೆ ಬಿದ್ದು ನಮ್ಮ ಒಳಗಿನ ಶೂನ್ಯತೆಯನ್ನ ನಿವಾರಿಸ್ತಾ ಇದೆ. ಒಂದು ವಾಕ್ಯೂಮ್ ಇದೆ ನಮ್ಮಲ್ಲಿ, ಅದು ಸ್ಪಿರಿಚುವಲ್ ವಾಕ್ಯೂಮ್, ಆಧ್ಯಾತ್ಮಿಕ ಶೂನ್ಯತೆ. ಆ ಶೂನ್ಯತೆಯನ್ನೆಲ್ಲ ಅವನು ತುಂಬುತ್ತಾ ಇದ್ದಾನೆ. ಮತ್ತೆ ಜೀವನಿಗೆ ಈ ಅಗಾಧವಾದ ಸಂಸಾರದಲ್ಲಿ ತಾನೆಂದೂ ಒಂಟಿ ಅಲ್ಲ ಅನ್ನುವ ಭಾವನೆಯನ್ನ ಅವನು ತುಂಬುತ್ತಾ ಇದ್ದಾನೆ. ಸಂಸಾರದ ಅನೇಕ ಥರದ ಹಂತಗಳನ್ನು ದಾಟಿ ಹೋಗುವಾಗ ಆ ಸಂಸಾರದ ನಾನಾ ಥರದ ಮುಖಗಳನ್ನು ನೋಡಿ ನಮಗೆ ಒಂಟಿತನ ಕೆಲವು ಬಾರಿ ಕಾಡ್ತದೇನೋ, ಶೂನ್ಯತೆ ನಮ್ಮನ್ನು ಕಾಡ್ತದೇನೋ. ಆದರೆ ನೀನೆಂದೂ ಒಂಟಿ ಅಲ್ಲ, ನಿನಗೆಂದೂ ಶೂನ್ಯತೆ ಬರಬೇಕಾಗಿಲ್ಲ ಅಂತ ಭಗವಂತ ನಮ್ಮನ್ನು ಸಂತೈಸಿ ನಮ್ಮ ವ್ಯಕ್ತಿತ್ವವನ್ನು ಅವನು ತುಂಬುತ್ತಾ ಇದ್ದಾನೆ ಅಂತ ನಾವು ತಿಳ್ಕೊಳ್ಬಹುದು. ಮತ್ತೆ ನಮ್ಮೆಲ್ಲರನ್ನು ಮುಕ್ತಲೋಕಕ್ಕೂ ಕೂಡ ಕರೆದುಕೊಂಡು ಹೋಗಿ ಅಲ್ಲಿ ನಮಗೆ ಅವನು ಸುಖವನ್ನು ಕೊಡುವಂಥವನು. ಹೀಗೆ ಸಾಧನೆಯ ದೃಷ್ಟಿಯಿಂದ ಪುಂಡರೀಕಾಕ್ಷ ಎಂಬ ಶಬ್ದ ಬಹಳ ಮಹತ್ವದ್ದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.